ನನ್ನ ಹೆಸರು ಪ್ರಶಾಂತ್ ಅಂತ ಸರ್. ಸರ್ ಅಂದರೆ ಈಗ ಸುತ್ತೂರು ಜಾತ್ರೆ ಈಗ ಅಷ್ಟು ಇದು ನೋಡಿ, ಇದು ಏನೋ ಒಂದು ವಿಭಿನ್ನವಾಗಿ ಕಾಣ್ತಿದೆ. ಯಾವ ತಳಿ ಇದು, ಏನು ಸರ್? ಇದು ನಮ್ಮ ಭಾರತೀಯ ತಳಿನೇ. ಇದ್ರ ಹೆಸರು ಗೀರ್ ಅಂತ ಬಂದು. ಸೊ ನಾವು ಈ ಗೀರಸು ಬ್ರೀಡಿಂಗ್ ಮಾಡ್ತಿದ್ವಿ. ಸೊ ಗೀರಸು ಅಂದರೆ ಇದೇ 70 ಹಸುನ ಸಾಕಿ ಇದರಿಂದ ಹಾಲನ್ನ ಬಂದಂಥ ಹಾಲಲ್ಲಿ ತುಪ್ಪ, ಬೆಣ್ಣೆ, ಪನ್ನೀರು ಈ ಥರ ಎಲ್ಲ ಮಾಡಿ ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತಿದ್ದೀವಿ. ಮತ್ತು ಇದು ಏನಪ್ಪ ಅಂತಂದರೆ ನಮ್ಮ ದೇಶೀಯ ಬ್ರೀಡಲ್ಲಿ ಸ್ಪೆಷಲ್ ಏನಕ್ಕೆ ಅಂತ ಅಂದರೆ ಇದು ಅತಿ ಹೆಚ್ಚು ಹಾಲು ಕೊಡುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಮಿಲ್ಕ್ನ ದೇಶೀಯ ಹಸು ಆಗಿರೋದ್ರಿಂದ ಇದು ಒಳ್ಳೆ ಕ್ವಾಲಿಟಿ ಮಿಲ್ಕ್ ಕೊಡುತ್ತೆ. ಅದರಿಂದ ಇದು ಹೊರ ರಾಜ್ಯದ ತಳಿ. ನಮ್ಮ ಭಾರತೀಯ ತಳಿನೇ ಹೊರ ರಾಜ್ಯದ್ದು. ಗುಜರಾತ್ ಪ್ರಾಂತ್ಯದಲ್ಲಿ ಜಾಸ್ತಿ ಕಂಡುಬರುತ್ತೆ. ಗುಜರಾತಲ್ಲಿ. ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಇಟ್ಕೊಂಡಿರ್ತಾರೆ ಮನೆ ಪರ್ಪಸ್ಸಿಗೆ, ದೇವಸ್ಥಾನಕ್ಕೆ. ಇದರ ಸಗಣಿ ಗಂಧದಲ್ಲಿ ಒಳ್ಳೆ ಕೃಷಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸರ್ ಎಷ್ಟು ಇರ್ಬೋದು ನಮ್ಮ ಕರ್ನಾಟಕದಲ್ಲೇ, ಎಷ್ಟು ಕಡೆ ಇರ್ಬೋದಿತ್ತು ಸರ್? ಎಲ್ಲ ರಾಜ್ಯಗಳಲ್ಲೂ ಇದೆ. ಈಗ ಈಗ ನಮ್ಮದು ಇದು ಮಂಡ್ಯ ಡಿಸ್ಟಿಕ್ಕಿಗೆ ಬರುತ್ತೆ. ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಸುಮಾರು 3000 ಹಸುಗಳಿಗಿಂತಲೂ ಜಾಸ್ತಿ ಇದ್ದಾವೆ ಇವು. ಸೊ ನಮ್ಮ ಫಾರ್ಮಲ್ಲೇ ಸುಮಾರು 60 ಹಸು ಇದೆ. ಮತ್ತು ಹಳ್ಳಿಕಾರು, ಮಲೆನಾಡು ಗಿಡ್ಡ, ಶಾಹಿವಾಲು, ಕಾಂಕ್ರೀಜ್ ಆ ಥರದ್ದು ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಗೀರೆ ಇದೆ ಸರ್. ಸರ್ ಈಗ ಎಷ್ಟಾಗ್ಬೋದು ಇದು ಒಂದೊಂದು? ಸರ್ ಅದು ಬ್ರೀಡ್ ಮೇಲೆ ಡಿಪೆಂಡು. ಈಗ ನೋಡಿ ಇದೊಂದು ಹಸು, ಇದು ಬಂದು ನಿಮಗೆ ಒಂದು 65-80 ಆ ಥರ ಬರುತ್ತೆ. ಇವೆಲ್ಲ ಬಂದು ಕ್ರಾಸಿಂಗ್ ಬುಲ್ಗಳು, ಇವೆಲ್ಲ ಸರ್ಟಿಫಿಕೇಟ್ ಇರುವಂಥ ಬುಲ್ಲು. ಈ ನಮ್ಮ ಬುಲ್ ಬಂದು ಗಿರ್ಗೋ ಜೆತನ್ಸ್ ಅಂತ ಅನ್ನೋ ಗೋಶಾಲೆಯಿಂದ ಬಂದಿರೋದು. ಸೊ ಇದೆಲ್ಲ ಬಂದರೆ ನಿಮ್ಗೊಂದು ಸ್ವಲ್ಪ ಕಾಸ್ಟ್ಲಿ, ಲ್ಯಾಕ್ಸ್ ಆ ಥರ ಹೋಗುತ್ತೆ. ಇದು ಕಾಸ್ಟ್ಲಿ. ಕಾಸ್ಟ್ಲಿ ಏನಕ್ಕೆ ಅಂದರೆ ಸರ್, ಈಗ ನಮ್ಮ ಹತ್ರ 60 ಹಸು ಇದೆ ಅಂದರೆ ಆ 60 ಹಸುಗೆ ಇವನು ಡಿಪೆಂಡ್ ಆಗ್ತಾನೆ. ಸೊ ಏನಕ್ಕಂದರೆ ಇವು ಮಕ್ಳುಗಳು ಕ್ರಾಸಿಂಗ್ ಏನು ಮಾಡುತ್ತೆ ಅದ್ರ ಮುಖ ಇದೇನಿದೆ ಇದ್ರ ಜೆನೆಟಿಕ್ಸ್ ಅದರಲ್ಲಿ ಬರುತ್ತೆ. ಸೊ ಇದು ನೀವು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇಟ್ಕೋತು ಅಂದರೆ ತಂದೆ ತಾಯಿ ಮತ್ತು ಇದು ಅಜ್ಜಿ ತಾತ ಇದೆಲ್ಲ ಒಳ್ಳೆ ರೆಕಾರ್ಡ್ ಮೇಂಟೈನ್ ಮಾಡಿರೋದು, ಒಳ್ಳೆ ಈಲ್ಡು ಇದೆಲ್ಲ ಇರೋದಿತ್ತು ಅಂತ ಅಂದರೆ ಇದರಲ್ಲಿ ಬರೋ ಮಕ್ಳುಗಳು ಅದೇ ಇದನ್ನು ಜೀನ್ಸ್ನ ಹೊತ್ಕೊಂಡು ಬರ್ತವೆ ಅನ್ನೋದೊಂದು ಕಾರಣಕ್ಕೆ ಕ್ರಾಸಿಂಗ್ ಬುಲ್ನ ತುಂಬ ಚೆನ್ನಾಗಿರೋದು, ಒಳ್ಳೆ ರಿಜಿಸ್ಟರ್ಡ್ ಬುಲ್ನ ಇಟ್ಕೋತಾರೆ ಎಲ್ಲರೂ. ಅದೇ ಥರ ನಾವು ಇಟ್ಕೊಂಡಿದ್ದೀವಿ. ಇದೊಂದು ಆಗ್ಬೋದು. ಇದು ನೋಡಿ, ಇದು ನಮ್ಮ ಸ್ನೇಹಿತರದು. ಇದು ಭುವನೇಶ್ವರ್ ಪೇಟೆಯಿಂದ ಬಂದಿರೋದು. ಎಲ್ಲಿಂದ? ಭುವನೇಶ್ವರ್ ಪೇಟೆಯಿಂದ. ಇವನಿಗೊಂದು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ಅದಕ್ಕೆ ಒಂದು ಸ್ವಲ್ಪ ವೀಕ್ ಆಗಿದ್ದಾನೆ. ಇದು ಭುವನೇಶ್ವರ್ ಪೇಟೆಯಿಂದ ಬಂದಿರೋ ಬುಲ್ಲು. ಇದು ನಮ್ಮದು ನೋಡ್ಬೋದು ನೀವು, ಗಿರ್ಗೋ ಜತನ್ಸ್ ಅಂತನಿದೆ. ಹಿಂದೆಗಡೆ ಸ್ಟ್ಯಾಂಪೇ ಇದೆ ಓರಿಗೆ. ಸೊ ಆ ಥರ ಬುಲ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ. ಓಕೆ, ಹೇಳಿ ಮತ್ತೆ. ಇಲ್ಲಿ ನೋಡಿ, ಇಲ್ಲಿ ಜಿ ಅಂತ ಇದೆ. ಇದು ಅವ್ರದ್ದು ಬ್ರೀಡಿಂಗ್ ಸೆಂಟ್ರದ್ದು ಒಂದು ಇದು ಇಂಡಿಕೇಶನ್ನು. ಸೊ ಗಿರ್ಗೋ ಜತನ್ಸ್ ಅಂತ. ಸೊ ನೀವು ಆ ಬುಲ್ಲು ನೋಡ್ಬೋದು. BP ಅಂತ ಇದೆ, ಭುವನೇಶ್ವರ್ ಪೀಟ್ ಅಂತ. ಸೊ ಇವೆಲ್ಲ ಒಂದೊಂದಕ್ಕೂ ಒಂದೊಂದು ಇದೆಲ್ಲ ಸರ್ ಸೆಲೆಕ್ಟೆಡ್ ಆ್ಯನಿಮಲ್ಸ್. ಅಂದರೆ ಎಲ್ಲ ಓರಿಗಳಿಗೂ ಇರಲ್ಲ. ಇದನ್ನೆಲ್ಲ ಇದ್ರದ್ದು ಏನೈತೆ ಜೆನೆಟಿಕ್ಸು ಇದನ್ನೆಲ್ಲ ಮೇಂಟೈನ್ ಮಾಡಿರ್ತಾರೆ. ಇದ್ರದ್ದು ತಂದೆದು ಏನು ರೆಕಾರ್ಡ್ ಇತ್ತು, ತಾಯಿದು ಏನು ರೆಕಾರ್ಡ್ ಇತ್ತು, ಆ ತಂದೆ ತಾಯಿದು ಏನಿತ್ತು, ತಂದೆದು ಏನಿತ್ತು, ಈ ಥರ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಸೊ ನಾವು ಏನಕ್ಕೆ ಈ ಥರದ್ದು ಇಟ್ಕೋಬೇಕು ಅಂತಂದರೆ, ಈಗ ನಾವು ಹತ್ರ 60 ಹಸುಗಳು ಇಟ್ಕೊಂಡಿದ್ದೀವಿ. ಕರುಗಳೆಲ್ಲ ಇದರಿಂದ ಬರೋ ಕರುಗಳು ಪ್ರೀಮಿಯಂ ಕ್ವಾಲಿಟಿ ಕರುಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಂಗಾಗಿ ನೀವು 10-15 ಹಸು ಕಟ್ಟೋರು ಒಂದು ಒಳ್ಳೆ ಕ್ವಾಲಿಟಿ ಬುಲ್ ಇಟ್ಕೊಳ್ಳಬೇಕು. ಸೊ ಅದಕ್ಕೋಸ್ಕರ ನಾವು ಈ ಥರ ಪ್ರೀಮಿಯಂ ಕ್ವಾಲಿಟಿ ಬುಲ್ ಇದು ನೋಡ್ಬೋದು ನೀವು. ಸ್ಕಿನ್ ಕ್ವಾಲಿಟಿ ಮತ್ತು ಇಷ್ಟು ಗಾತ್ರ ಇದ್ರೂ ತುಂಬ ಸಾಫ್ಟ್ ಇದು ಹಸು. ಸೊ ನಿಮಗೆ ಬ್ರೀಡೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಇದ್ದಾಗ ಒಂದು ಸ್ವಲ್ಪ ಇದಾಗ್ತವೆ, ಕಾಮ್ ನೇಚರ್ ಇರುವಂಥ ಹಸುಗಳು ಸಿಗ್ತವೆ. ಓಕೆ, ಇದು ಸೇಲ್ ಮಾಡೋಕ್ಕೆ ಏನಾದರೂ ಇದು ಮಾಡಿದರೆ ಅದಿಷ್ಟು? ಸರ್ ನಿಮಗೆ ಹಸುಗಳು ಬೇಕು ಅಂದರೆ ನಮ್ಮ ಫಾರ್ಮಿಗೆ ಬಂದರೆ ಸಿಗ್ತವೆ. ಅಡ್ರೆಸ್ ಹೇಳ್ಬಿಡಿ. ಸೊ ಇದು ನಮ್ಮದು ಮಂಡ್ಯ ಡಿಸ್ಟಿಕ್ಕು, ಕೇರ್ಪೇಟೆ ತಾಲೂಕು, ಕುರುಬಹಳ್ಳಿ ಅಂತ ಹಳ್ಳಿಯಲ್ಲಿ ನಮ್ಮ ಫಾರ್ಮ್ ಇರೋದು. ಸೊ ಲಕ್ಷ್ಮೀ ಬೋರನಾಥ ಸ್ವಾಮಿ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ. ಆ ದೇವಸ್ಥಾನದಿಂದ ಜಸ್ಟು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಫಾರ್ಮ್ ಬರುತ್ತೆ. ಎನಿ ಟೈಮ್ ಫಾರ್ಮ್ ವಿಸಿಟ್ ಮಾಡ್ಬೋದು. ವರ್ಷದ 365 ದಿನವೂ ಫಾರ್ಮ್ ವಿಸಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಈ ತಿಂಗಳಿನ ಕೊನೆ ಭಾನುವಾರ ರೈತರುಗಳಿಗೆ ಟ್ರೈನಿಂಗ್ ಇರುತ್ತೆ. ರೈತರುಗಳಿಗೆ ದೇಸಿ ಹಸುಗಳ ಸಾಗಾಣಿಕೆ ಬಗ್ಗೆ ಮತ್ತು ದೇಸಿ ಹಸುಗಳನ್ನು ಉಪಯೋಗಿಸ್ಕೊಂಡು ಸಾವಯವ ಕೃಷಿ ಹೇಗೆ ಮಾಡೋದು, ನಮ್ಮ ಜಮೀನಿನಲ್ಲಿ ಹೇಗೆ ಆದಾಯ ಹೆಚ್ಚಿಸೋದು, ಜೀರೋ ಫಾರ್ಮಿಂಗ್ ಹೇಗೆ ಮಾಡೋದು, ಜೀರೋ ಬಜೆಟ್ ಫಾರ್ಮಿಂಗು, ಇದರೆಲ್ಲದ್ರ ಬಗ್ಗೆನೂ ಟ್ರೈನಿಂಗ್ ಇರುತ್ತೆ. ಯಾರಿಗಾದರೂ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಮತ್ತು ದೇಸಿ ಹಸು ಸಾಕಬೇಕು ಅಂದ್ಕೊಂಡಿರೋರಿಗೆ ಖಂಡಿತವಾಗ್ಲೂ ನಮ್ಮನ್ನು ಭೇಟಿ ಮಾಡಿ ನಮ್ಮ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ನಮ್ಮ ಫೋನ್ ನಂಬರ್ ಬಂದು 9019996427. ಇಲ್ಲಿ 3 ನಂಬರ್ಸ್ ಇದೆ, ಯಾವುದನ್ನಾರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಕರು ಬಗ್ಗೆ ಏನು? ಕರು ಸರ್, ಇದು ಬಂದು ಕರುಗಳು ಬೇಕು ಅಂದ್ರೂ ನಮ್ಮ ಹತ್ರ ಸಿಗುತ್ತೆ. ಈಗ ಈ ಕರುಗಳು ಏನಾದರೂ ತೊಗೋಬೇಕಂದ್ರೆ ನಾವು ಎಲ್ಲೇ ಹೋದ್ರೂ 1 ವರ್ಷದ ಮೇಲ್ಪಟ್ಟು ಕರುಗಳು ಸಿಗುತ್ತೆ. ಸೊ ಇದು ದೇಸಿ ಹಸುಗಳು ಆಗಿರೋದ್ರಿಂದ ಇದು ಎಷ್ಟು ದಿನ ಹಾಲು ಕೊಡುತ್ತೋ ಅಷ್ಟು ದಿನವೂ ಅದ್ರ ಕರು ಜೊತೆಯಲ್ಲೇ ಇರಬೇಕು. ಸೊ ಹಂಗಾಗಿ ಹಸು ಜೊತೆ ಕರು ಇದ್ದಾಗ ಹಸುನ ಕೊಡೋಕ್ಕಾಗಲ್ಲ. ಇದು ನೆಕ್ಸ್ಟು ಲ್ಯಾಕ್ಟೇಷನ್ಗೆ ಇದು ಪ್ರೆಗ್ನೆಂಟ್ ಆದ ನಂತರ ಹಸು ಆ ಕರು ಸಪ್ರೇಟ್ ಆಗುತ್ತೆ. ಅದಾದ ನಂತರ ಯಾರು ಕರು ಸಾಕಬೇಕು, ಕರುಗಳು ಬೇಕು ಅಂದ್ರೂ ನಮ್ಮ ಹತ್ರ ಕರುಗಳಿರುತ್ತೆ. ನಮ್ಮ ಹತ್ರ ಹಸುಗಳು ಜಾಸ್ತಿ ಇರೋದ್ರಿಂದ
ಆ ಬಂದಿರೋ ಕರುಗಳು ಮೇಲು ಫಿಮೇಲು ಎರಡೂ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಕರುಗಳು. ಬೇಕಿದ್ದವರು ಬಂದು ಫಾರ್ಮಲ್ಲಿ ವಿಸಿಟ್ ಮಾಡಿ ನೋಡಿ ತೊಗೋಬೋದು ಸರ್.